ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆ ದಿನ ಪೂರ್ತಿ ಪೂರ್ಣ ಲಡ್ಡು ಮಾಡುವುದರಲ್ಲೇ ವ್ಯಸ್ತವಿದ್ದಳು. ಅವಳ ಜೊತೆ ಕೆಲಸಕ್ಕೆಂದು ಬಂದಿದ್ದ ಇಬ್ಬರು ಹೆಂಗಸರು ಲಕ್ಷ್ಮಜ್ಜಿ ಮತ್ತು ವರುಣ ಕೈಗೂಡಿಸಿದ್ದರು. ಹಿಂದಿನ ದಿನ ನಡೆದ ಘಟನೆಗಳೇನೂ ಅವಳ ತಲೆಯಿಂದ ಮಾಸಿರಲಿಲ್ಲ. ಆದರೆ ಅದನ್ನೆಲ್ಲ ಮುಂದುವರಿಯಲು ಬಿಡಬಾರದೆಂಬ ಅವಳ ನಿರ್ಧಾರ ದೃಢವಾಗಿತ್ತು. ಹಾಗಾಗಿ ಹುಡುಗಿ ಭಾರ್ಗವನ ನೆನಪಲ್ಲೇನೂ ಇರಲಿಲ್ಲ. ಪೂರ್ಣ, ಇದು ನಿನಗೆ ಶ್ರಾವತಿ ಕೊಟ್ಟಿರೋ ಸೀರೆ, ಇದನ್ನ ಅವ್ರಿಗೆ ವಾಪಸ್ ಕೊಟ್ಟು ಬಂದ್ಬಿಡು. ಇದರಲ್ಲಿ ಅವರು ನಿನಗೆ ಕೊಟ್ಟಿದ್ದ ಸರಾನೂ ಇದೆ ಎಂದರು ವರುಣ ಅವಳ ಮುಂದೆ ಸೀರೆ ಇದ್ದ ಬ್ಯಾಗ್ ಇಟ್ಟು. ಆ ದಿನ ಮಧ್ಯಾಹ್ನ ಅವರು ಮನೆಗೆ ಊಟಕ್ಕೆ ಹೋದಾಗ ಸೀರೆಯ ಚೀಲವನ್ನು ಹಿಡಿದು ಬಂದಿದ್ದರು ಅಂಗಡಿಗೆ. ಆದರೆ ಅನಂತ ನಿಲಯಕ್ಕೆ ಹೋಗುವ ಮಾತು ಬರುತ್ತಿದ್ದಂತೆ ಅವಳಿಗೆ ನೆನಪಾದದ್ದು ಭಾರ್ಗವ್. ಮನ ಕದಡಿತು ಕ್ಷಣ. ಆದರೂ ಹಿಂಜರಿಯಲಿಲ್ಲ ಹುಡುಗಿ. ಅಮ್ಮ, ಇದನ್ನು ಸಂಜು ಕೈಯಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ. ನನಗೆ ಟೈಮ್ ಇಲ್ಲ. ಆದಷ್ಟು ಬೇಗ ಲಡ್ಡು ಕಟ್ಟೋದನ್ನು ಮುಗಿಸ್ಬೇಕು ಎಂದಳು ಕೆಲಸ ಮುಂದುವರಿಸುತ್ತಲೇ. ತಪ್ಪು ಪೂರ್ಣ, ಹಾಗೆಲ್ಲ ಮಾಡಬಾರ್ದು. ಅವರು ಪ್ರೀತಿಯಿಂದ ನಿನಗೆ ಉಟ್ಕೊಳ್ಳೋದಕ್ಕೆ ಕೊಟ್ಟಿರೋ ಸೀರೆನ ನೀನೇ ಹಿಂತಿರುಗಿಸೋದು ಬಿಟ್ಟು ಆ ಹುಡುಗನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಅಂತಿದೆಯಲ್ಲ. ಅವ್ರು ಏನು ಅನ್ಕೊಳ್ಳೋದಿಲ್ಲ. ಸಂಜೆ ನೀನೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬಾ ಎಂದಿತ್ತು ಲಕ್ಷ್ಮಜ್ಜಿ. ಹೌದು ಪೂರ್ಣ, ಇದರಲ್ಲಿ ಒಡವೆನೂ ಇದೆ. ಅಂದಮೇಲೆ ಎಷ್ಟು ಬೇಗ ಅದನ್ನು ಹಿಂತಿರುಗಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದು ಎಂದರು ವರುಣ. ಅವರು ಅಷ್ಟೊಂದು ಹೇಳಿದ ಮೇಲೂ ಮತ್ತೆ ಬೇಡ ಎನ್ನುವುದಾದರೂ ಹೇಗಿವಳು? ಸರಿ ಅಮ್ಮ, ಸಂಜೆ ಹೋಗ್ತೀನಿ ಎಂದು ಒಪ್ಪಿಕೊಂಡವಳು. ದೇವ್ರೆ, ನಾನು ಅವ್ರ ಮನೆಗೆ ಹೋದಾಗ ಆ ಭಾರ್ಗವ್ ಮನೆಯಲ್ಲಿ ಇಲ್ದಿರೋ ಹಾಗೆ ನೋಡ್ಕೊಳಪ್ಪ ಎಂದು ಬೇಡಿಕೊಂಡಳು. ಆದರೆ ಇವಳ ಬೇಡಿಕೆಗೆ ಅವ ಆಸ್ತು ಅನ್ನುವುದು ಅನುಮಾನವೇ. ಬೇಗ ಬೇಗ ಲಡ್ಡು ಕಟ್ಟಿ ಮುಗಿಸಿದವಳು 5 ಗಂಟೆಯ ಹೊತ್ತಿಗೆ ತನ್ನ ಕೆಲಸ ಬಿಟ್ಟು ಮೇಲೆದ್ದಳು ಅನಂತ ನಿಲಯಕ್ಕೆ ಹೊರಡಲು. ಅವಳಿಗೆ ನೆನಪಿಲ್ಲದಿದ್ದರೂ ಅಜ್ಜಿ ನೆನಪಿಸಿ ಅವಳನ್ನು ಮೇಲೆಬ್ಬಿಸಿದ್ದರು. ಲಡ್ಡು ಕಟ್ಟುವುದು ಮುಗಿಯುತ್ತಿದ್ದಂತೆ ಸಂಜುವಿಗೆ ಅಂಗಡಿಯ ಬಾಗಿಲು ಹಾಕಲು ಹೇಳಿ ಸೀರೆಯ ಚೀಲ ಹಿಡಿದು ತನ್ನ ಸ್ಕೂಟಿ ಹತ್ತಿದಳು ಹುಡುಗಿ. ಅವನ ಮುಂದೆ ಹೋಗಬಾರ್ದು, ಅವನ ಜೊತೆ ಇನ್ಮೇಲಿಂದ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ನಿರ್ಧಾರಕ್ಕೆ ನಿನ್ನ ಜೊತೆಯಾಗಿರು ದೇವ್ರೆ. ಈ ಪೂರ್ಣಂಗೆ ಇದೆಲ್ಲ ಬೇಕಾಗಿಲ್ಲ ಅಲ್ವಾ ಎಂದುಕೊಳ್ಳುತ್ತಾ ದಾರಿಯನ್ನೇ ನೋಡುತ್ತಾ ಹೊರಟಿದ್ದವಳು ಭಾರ್ಗವನ ಬಗ್ಗೆಯೇ ಯೋಚಿಸುತ್ತಿದ್ದಳು. ಅದೇ ಯೋಚನೆಗಳಲ್ಲಿ ಅವನ ಮನೆ ತಲುಪಿದವಳು ಬಾಗಿಲು ದಾಟಿ ಒಳಗೆ ಹೆಜ್ಜೆ ಇಟ್ಟಾಗ ಎದುರಾದ ಆಯುಷ್. ಅರೆ ಪೂರ್ಣ, ನೀವು ಬನ್ನಿ ಒಳಗೆ ಕರೆದನವ. ಅವನಿಗೊಂದು ಚಂದದ ನಗು ನೀಡಿ ಒಳಬಂದ ಪೂರ್ಣಳ ಮನ ಅರಸಿದ್ದು ಮಾತ್ರ ಭಾರ್ಗವನನ್ನೇ. ಆಯುಷ್ ಅವನ ಅಚ್ಚಲವೇ. ಅಂದ ಮೇಲೆ ಅವ ನೆನಪಾಗದಿರುವ ಹೇಗೆ? ಅದು ನಿಮ್ಮ ತಾಯಿ ಸೀರೆ ಕೊಡಬೇಕಿತ್ತು, ಅದಕ್ಕೆ ಬಂದೆ ಎಂದಳು ಸಹಜವಾಗಿ ಮಾತನಾಡುತ್ತಾ. ಅಮ್ಮ ಆಫೀಸ್ ರೂಮ್ನಲ್ಲಿದ್ದಾರೆ, ಕುತ್ಕೊಳ್ಳಿ, ಬರ್ತಾರೆ. ಟೀ ಕುಡಿಯೋದಕ್ಕೆ ಕಂಪ್ನಿ ಯಾರೂ ಇಲ್ಲ ಅಂತ ಹೊರಗಡೆ ಹೋಗ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ ಎಂದ ಆಯುಷ್ ಅವಳ ಜೊತೆ ಸೋಫಾದತ್ತ ಬಂದು ಕುಳಿತವನೇ. ಚಿನ್ನ, 2 ಟೀ ಎಂದು ಕೂಗಿ ಹೇಳಿದ. ಯಾಕೆ, ಅಜ್ಜಿ ಇಲ್ವಾ ಮನೆಯಲ್ಲಿ ಕೇಳಿದಳು ನೇರವಾಗಿ ಭಾರ್ಗವನ ಬಗ್ಗೆ ಕೇಳಲಾಗದೆ. ಅಜ್ಜಿ ಮಲಗಿದ್ದಾರೆ. ಅಮ್ಮ ವಿಶ್ವನ್ ಜೊತೆ ಏನೋ ಆಫೀಸ್ ವಿಷಯ ಮಾತಾಡ್ತಿದ್ದಾರೆ. ಅಣ್ಣ ಸ್ವಪ್ನ ಅತ್ತಿಗೆ ಜೊತೆ ಕಾಫಿಗೆ ಹೋಗಿದ್ದಾನೆ ಎಂದವ ಎಲ್ಲರ ವರದಿ ಒಪ್ಪಿಸಿದ. ಆಗಲೇ ಅವಳಿಗೆ ನೆನಪಾಗಿದ್ದು ಹಿಂದಿನ ದಿನವೇ ಸ್ವಪ್ನ ಭಾರ್ಗವನಿಗೆ ಕಾಫಿಯ ಆಮಂತ್ರಣ ಕೊಟ್ಟದ್ದು. ಅವ ಸ್ವಪ್ನಳ ಜೊತೆ ಹೋಗಿದ್ದನ್ನು ಕೇಳಿ ಸಂಕಟವಾದರೂ ಅಬ್ಬಾ, ಸದ್ಯ ಭಾರ್ಗವಿಲ್ಲ ಮನೆಯಲ್ಲಿ ಎಂದುಕೊಂಡಳು ಮನದಲ್ಲೇ. ಮತ್ತೆ ಏನಂತೀರ ಪೂರ್ಣ ಎಂದು ಕೇಳಿದ ಆಯುಷ್ಗೆ ತಕ್ಷಣ ನೆನಪಾಗಿದ್ದು ಹಿಂದಿನ ರಾತ್ರಿ ಅವಳು ಸಪ್ಪೆಯಾಗಿದ್ದದ್ದು. ಹೌದು ಪೂರ್ಣ, ನಿನ್ನೆ ರಾತ್ರಿ ಯಾಕೆ ನೀವು ಒಂಥರ ಇದ್ರಿ? ಯಾಕೋ ಬೇಜಾರಲ್ಲಿ ಇದ್ರಿ ಅಂತ ಅನ್ನಿಸ್ತು. ಯಾಕೆ, ಯಾರಾದರೂ ಏನಾದರೂ ಅಂದ್ರ ಅಥವಾ ಏನಾದರೂ ಬೇಜಾರಾಗೋ ಅಂಥದ್ದು ನಡೀತಾ ಕೇಳಿದವನಿಗೆ ಅವಳ ಜೊತೆ ಸ್ನೇಹದ ಭಾವ ಬೆಳೆದಿತ್ತು. ಅದೇ ಹಕ್ಕಿನಿಂದ ಕೇಳಿದನವ. ಅಯ್ಯೋ ಹಾಗೇನಿಲ್ಲ ಆಯುಷ್, ನನಗೇನೂ ಬೇಜಾರಾಗಿಲ್ಲ ನಿನ್ನೆ ಎಂದವಳು ಸತ್ಯ ಹೇಳದವಳು. ಅಣ್ಣ ಏನಾದರೂ ನಿಮ್ಮ ಜೊತೆ ಮತ್ತೆ ತಪ್ಪಾಗಿ ನಡ್ಕೊಂಡಿದ್ದಾನ? ಹಾಗೇನೂ ಇಲ್ಲ ಎಂದು ಗೊತ್ತಿದ್ದರೂ ಕೇಳಿದ ಮಾತಿಗೆ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನನಗೆ ಯಾಕೋ ಸ್ವಲ್ಪ ತಲೆನೋವು ಶುರುವಾಗಿತ್ತು, ಅದಕ್ಕೆ ಮುಖ ಸಪ್ಪೆಯಾಗಿತ್ತು ಅಷ್ಟೇ. ಅವ ಮತ್ತೆ ಪ್ರಶ್ನಿಸಬಾರದೆಂದು ಸುಳ್ಳಾಡಿದಳು. ಹೌದಾ, ಈಗ ಪರವಾಗಿಲ್ವಾ ಕೇಳಿದವನ ಮುಂದೆ ಟೀ ತಂದು ಹಿಡಿದ ಚಿನ್ನ. ಹಾಂ ಎಂದಳಷ್ಟೆ. ಟೀ ತಗೊಳ್ಳಿ ಎಂದ ಆಯುಷ್. ಅವನ ಮಾತಿಗೆ ಟೀ ಕುಡಿಯುತ್ತಾ ಕುಳಿತವಳು ಶರಾವತಿ ಬರುವ ದಾರಿಯನ್ನೇ ಕಾದಳು. ಅವಳು ಟೀ ಕುಡಿದು ಮುಗಿಸುವಷ್ಟರಲ್ಲಿ ಬಂದರು ಶರಾವತಿ ಅವರಿದ್ದಲ್ಲಿ. ಆ ಸೀರೆನ ಕೊಡೋವರೆಗೂ ನಿನಗೆ ಸಮಾಧಾನ ಇರೋದಿಲ್ವೇನೋ ಅಲ್ವಾ ಎಂದರು ಸೀರೆಯ ಚೀಲ ನೋಡುತ್ತಾ ಅವಳ ಮುಂದೆ ಕುಳಿತಾಗ. ಅವಳ ಸ್ವಾಭಿಮಾನದ ಪರಿಚಯ ಇತ್ತಲ್ಲ ಅವರಿಗೆ. ಹಾಗೇನಿಲ್ಲ ಆಂಟಿ, ನಿಮ್ಮ ವಸ್ತುನ ನಿಮಗೆ ಹಿಂತಿರುಗಿಸೋದರಲ್ಲಿ ತಪ್ಪೇನಿದೆ ಎಂದವಳು ಮೇಲೆದ್ದು ತಂದಿದ್ದ ಚೀಲವನ್ನು ಅವರ ಮುಂದೆ ಹಿಡಿದು ಇದರಲ್ಲಿ ನೀವು ಕೊಟ್ಟಿದ್ದ ಸರಾನೂ ಇದೆ ಆಂಟಿ, ಥ್ಯಾಂಕ್ಸ್ ಎಂದಳು. ಇಟ್ಸ್ ಓಕೆ ಪೂರ್ಣ ಎಂದ ಶರಾವತಿಯವರು ಅವಳ ಕೈಯಲ್ಲಿದ್ದ ಚೀಲ ತೆಗೆದುಕೊಂಡರು. ನಾನಿನ್ನು ಬರ್ತೀನಿ ಆಂಟಿ ಎಂದಳು ಮತ್ತೆ ಕುಳಿತುಕೊಳ್ಳದೆ.
ಇಷ್ಟು ಬೇಗ ಹೋಗ್ತಿದ್ಯಾ? ಯಾಕೆ? ಕುತ್ಕೋ ಹೋಗುವಂತೆ. ಅತ್ತೆ ಮಲಗಿದ್ದಾರೆ, ಅವರು ಎದ್ಮೇಲೆ ಅವ್ರ ಜೊತೆ ಮಾತಾಡಿಕೊಂಡು ಹೋಗುವಂತೆ ಎಂದರು. ಬೇಡ ಆಂಟಿ, ಲೇಟ್ ಆಗುತ್ತೆ, ಇನ್ನೂ ಕೆಲಸ ಇದೆ. ನೀವು ಕೊಟ್ಟಿರೋ ಆರ್ಡರ್ ಸರಿಯಾದ ಸಮಯಕ್ಕೆ ಕೊಡಬೇಕಲ್ಲ ಎಂದಾಗ ಅವಳ ಕೆಲಸದ ಮೇಲಿನ ಆಸಕ್ತಿ ನಿಷ್ಠೆ ಅರಿತರು ಶರಾವತಿ. ಅವರು ಕೂಡ ಅದೇ ದಾರಿಯಲ್ಲಿ ಬಂದವರಲ್ಲವೇ? ನಿನ್ನ ಈ ಕೆಲಸದ ನಿಯಮಗಳು ನನಗೆ ತುಂಬ ಇಷ್ಟ ಆಯಿತು ಪೂರ್ಣ ಎಂದರು ಮನಸ್ಸಿನಿಂದ. ಸರಿ ಆಂಟಿ, ನಾನಿನ್ನು ಬರ್ತೀನಿ ಎಂದಾಗ, ಅಮ್ಮ ನಾನು ಮೀಟಿಂಗ್ ಹೋಗಿ ಬರ್ತೀನಿ ಎಂದು ಮೇಲೆದ್ದ ಆಯುಷ್. ಸರಿ, ಬೇಗ ಬಾ ಎಂದರು ಶರಾವತಿ. ಬನ್ನಿ ಪೂರ್ಣ, ಬಾಗಿಲವರೆಗೂ ನಾನು ಬರ್ತೀನಿ ಎಂದ ಆಯುಷ್ ಅವಳ ಜೊತೆ ಹೆಜ್ಜೆ ಹಾಕಿದ. ಅವರಿಬ್ಬರನ್ನು ಹಾಗೆ ಕಂಡ ಶರಾವತಿಯವರು, ಈ ಹುಡುಗಿ ನಮ್ಮ ಆಯುಷ್ಗೆ ಒಪ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಆಯುಷ್ ಇವಳನ್ನ ಗೌರವದಿಂದ ನೋಡ್ತಾನೆ. ಅದೇ ಇವತ್ತು ಬೆಳಗ್ಗೆ ಆಫೀಸ್ನಲ್ಲಿ ಸಿಕ್ಕಿದ್ದ ಅಮೃತ, ಅವಳ ಮುಂದೆ ಇವನು ನಾಚ್ಕೋತಿದ್ದ. ಯಾವುದಕ್ಕೂ ಆಯುಷ್ ಜೊತೆ ಇದ್ರ ಬಗ್ಗೆ ಮಾತಾಡಬೇಕು. ಆದರೆ ಪೂರ್ಣ ಆಯುಷ್ಗೆ ಸರಿಯೊಂದೋ ಅಂತ ಹುಡುಗಿನ. ಯಾಕೋ ನನಗೆ ಈ ವಿಷಯ ಮನಸ್ಸಿಗೆ ಒಪ್ತಿಲ್ಲ. ನನ್ನ ಮನಸ್ಸು ಒಪ್ತಿಲ್ಲ ಅಂದಮೇಲೆ ಅದನ್ನು ಮುಂದುವರಿಸೋದು ಬೇಡ ಅಲ್ವಾ ಎಂದುಕೊಂಡರು ತಮ್ಮಲ್ಲೇ. ಹಿಂದಿನ ದಿನ ಅವರಿಬ್ಬರ ಜೋಡಿಯನ್ನು ಅನುಮಾನಿಸಿದ್ದರಷ್ಟೇ, ಆದರೆ ಗಂಭೀರವಾಗಿ ಯೋಚಿಸಿರಲಿಲ್ಲ. ಇಂದು ಬೇಡವೆಂದು ಸ್ಪಷ್ಟವಾಗಿದ್ದರು. ಇತ್ತ ಬಾಗಿಲಿಗೆ ಬಂದ ಪೂರ್ಣ ಮತ್ತು ಆಯುಷ್. ಬಾಗಿಲಿನ ಮುಂದಿದ್ದ 2 ಮೆಟ್ಟಿಲು ಇಳಿಯುತ್ತಿದ್ದಂತೆ ಅವರ ಮುಂದೆಯೇ ಬಂದು ನಿಂತಿತು ಅಹಂಕಾರಿ ಭಾರ್ಗವ್ನ ಕಾರು. ಸ್ವಪ್ನ ಅವನ ಪಕ್ಕದಲ್ಲೇ ಇದ್ದಳು. ಕಾಫಿ ಶಾಪಿನಿಂದ ನೇರವಾಗಿ ಮನೆಗೆ ಬಂದಿದ್ದರವರು. ಅದನ್ನು ಕಾಣುತ್ತಲೇ ಪೂರ್ಣಳ ಎದೆ ಬಡಿತ ಜೋರಾಯಿತು. ಇದೇನಿದು? ಇವನನ್ನು ನೋಡಿದ್ರೇ ನನ್ನ ಎದೆ ಬಡಿತ ಜೋರಾಗ್ತಿದೆ. ಇವನು ಸನಿಹ ಇದ್ದಾಗಲೆಲ್ಲ ಈ ಹೃದಯ ತಾಳ ತಪ್ಪುತ್ತೆ. ಅದಕ್ಕೆ ಕಾರಣ ಗೊತ್ತಾಗಿದೆ, ಆದರೆ ಅದನ್ನು ಅಲ್ಲಿಗೆ ಚಿವುಟ ಹಾಕಿದ್ದೀನಿ ನಾನು ಎಂದುಕೊಂಡಳು ಮನದಲ್ಲೇ ನಿಂತಿದ್ದ ಕಾರನ್ನೇ ನೋಡುತ್ತಾ. ಅದರಿಂದ ಸ್ವಪ್ನ ಒಂದು ಬದಿಯಿಂದ ಇಳಿದರೆ ಭಾರ್ಗವ್ ಹತ್ತಿನಿಂದ ಇಳಿದು ಅವರಿಬ್ಬರ ಮುಂದೆ ಬಂದು ನಿಂತ. ಏನೇ ಶುಗರ್ಲೆಸ್, ಕೊಟ್ಟಿರೋ ಆರ್ಡರ್ ಪೂರ್ತಿ ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಿದೀಯಾ ಕೇಳಿದ ಭಾರ್ಗವ್ನ ಮಾತಿನ ಧಾಟಿ ಬದಲಾಗದು ಅವಳತ್ತ. ಅದೇ ಅವಳನ್ನು ಛೇಡಿಸುವ ಮಾತವನದ್ದು. ಆದರೆ ಅವನ ಮಾತಿಗೆ ವಿಚಲಿತಗೊಂಡ ಪೂರ್ಣ ಮಾತನಾಡುವ ಮೊದಲೇ, ವಾಟ್, ಶುಗರ್ಲೆಸ್ಸಾ? ಹಾಗಂದ್ರೆ ಕೇಳಿದಳು ಸ್ವಪ್ನ ನಿಂತಿದ್ದ ಪೂರ್ಣಳನ್ನೇ ನೋಡುತ್ತಾ. ಅವಳ ನೋಟ ಪೂರ್ಣಳನ್ನು ತನಗಿಂತ ಕೆಳಮಟ್ಟದ ಹುಡುಗಿ ಎಂದು ತೋರಿಸುವ ನಿರಾಕರಣೆಯಲ್ಲಿತ್ತು. ಹಾಂ, ಶುಗರ್ಲೆಸ್, ಅದು ನಾನು ಕರೆಯೋ ಹೆಸರು ಇವಳಿಗೆ ಎಂದ ಭಾರ್ಗವ್ ಅವಳಿಗೆ ಅವಮಾನ ಆಗುವುದನ್ನು ಯೋಚಿಸದೆ. ಅಣ್ಣ, ರಾಗ ಎಳೆದ ಆಯುಷ್ ಅವ ಮಾತನಾಡಿದ್ದು ಸರಿ ಅಲ್ಲ ಎನ್ನಿಸಿ. ನಾನು ಶುಗರ್ಲೆಸ್ ಅಲ್ಲ, ಪೂರ್ಣಮಹೇಶ್ವರಿ ಎಂದಳು ಪೂರ್ಣ ಕೋಪದಿಂದ ಭಾರ್ಗವ್ನನ್ನು ನೋಡುತ್ತಾ. ಹಾಂ, ಅದೇ ಶುಗರ್ಲೆಸ್ ಪೂರ್ಣ ನೀನು ಎಂದ ಭಾರ್ಗವ್ ಮತ್ತೆ ರೇಗಿಸಿದ ಅವಳನ್ನು. ಅವನಿಗೇನು ಗೊತ್ತು ಅವಳ ಮನದ ಸಂಕಟ. ಅದರ ಅಂದಾಜಿಲ್ಲದೆ ಅವಳ ಕಾಲೆಳೆಯುತ್ತಿದ್ದನಷ್ಟೇ ಅವ. ಅವನ ಮಾತಿಗೆ ಮಾತನಾಡದ ಪೂರ್ಣ ಆಯುಷ್ನತ್ತ ನೋಡಿ, ಆಯುಷ್, ನಾನು ಹೋಗ್ಬರ್ತೀನಿ ಎಂದಳು. ಭಾರ್ಗವ್ಗೆ ಅಚ್ಚರಿ. ತಾನು ರೇಗಿಸಿದರೂ ಮಾತನಾಡದೆ ಹೋಗುವ ಹುಡುಗಿಯೇ ಅಲ್ಲವಲ್ಲ ಅವಳು. ತಕ್ಷಣ ಅವಳ ಮುಂದೆ 2 ಹೆಜ್ಜೆ ಬಂದ. ಪೂರ್ಣ ತಲೆ ತಗ್ಗಿಸಿದಳು. ಅವಳ ಕೈಗಳು ಬೆವರಿ ಗಂಟಾಗಿದ್ದವು. ಯಾಕೆ ಸುಮ್ಮನೆ ಹೋಗ್ತಿದ್ಯಾ? ಏನಾಗಿದೆ ನಿನಗೆ? ಹುಷಾರಾಗಿದೆಯಾ ತಾನೆ ಕೇಳಿದ ಭಾರ್ಗವ್ನ ಧ್ವನಿಯಲ್ಲಿ ಅದೇ ಅಹಂಕಾರ. ಅವಳು ತನ್ನ ಜೊತೆ ವಾದಕ್ಕೆ ನಿಲ್ಲದೇ ಇದ್ದದ್ದು ಅಸಹನೆಯಾದರೂ ಅದನ್ನರಿಯದೆ ತನ್ನ ಗರ್ವ ಬಿಡಲಿಲ್ಲ ಅವ. ಅವಳು ತನ್ನ ಮಾತಿಗೆ ನಿರಾಕರಿಸಿ ಹೋಗುತ್ತಿರುವಳೆಂಬ ಅಹಂ ಅವನಿಗೆ. ನನಗೆ ನಿನ್ನ ಜೊತೆ ಈಗ ಜಗಳ ಮಾಡೋ ಮನಸ್ಸಿಲ್ಲ ಭಾರ್ಗವ್, ಭಾವರಹಿತವಾಗಿ ನುಡಿದಳು ಅವನನ್ನೂ ನೋಡದೆ. ಅವಳ ಮೊಗದ ಭಾವ ಗಮನಿಸಿದ ಆಯುಷ್ಗೆ ಅರ್ಥವಾಗಲಿಲ್ಲ. ಆದರೆ ನನಗಿದೆ. ಯಾಕಂದರೆ ನಮ್ಮಿಬ್ಬರ ಮಧ್ಯೆ ಚಾಲೆಂಜ್ ಒಂದಿದೆ, ಅದನ್ನು ನೀನು ಮರ್ತಿರೋ ಹಾಗಿದೆ ಜ್ಞಾಪಿಸಿದ ಅವಳು ತನಗೆ ಸಾರಿ ಕೇಳಬೇಕೆನ್ನುವುದನ್ನು. ಸ್ವಪ್ನ ಆಯುಷ್ ಇವರಿಬ್ಬರ ಮಾತುಗಳನ್ನೇ ಕೇಳುತ್ತಾ ನಿಂತಿದ್ದರು. ಹೇಳಿದ್ನಲ್ಲ ಭಾರ್ಗವ್, ನನಗೆ ನಿನ್ನ ಜೊತೆ ವಾದ ಬೇಕಿಲ್ಲ ಈಗ ಎಂದಳು ಕೊಂಚ ಒರಟಾಗಿ. ಅವನ ಜೊತೆ ಸಲುಗೆಯ ಮಾತು ಬೇಡವೆಂದು ನಿರ್ಧರಿಸಿದ್ದಳಾಗಲೇ ಅವಳು. ಭಾರ್ಗವ್, ವಾಟ್ ಈಸ್ ದಿಸ್? ಇವಳು ನಿನ್ನನ್ನು ಹೆಸರಿಟ್ಟು ಕರೀತಾಳೆ, ಜೊತೆಗೆ ನಿನಗೆ ಜೋರು ಮಾಡ್ತಾಳೆ. ಅಷ್ಟೊಂದು ಅಧಿಕಾರ ಕೊಟ್ಟಿದೆಯಾ ಇವಳಿಗೆ ಎಂದಳು ಸ್ವಪ್ನ ಅವನ ಮುಂದೆ ಬಂದು. ಡೋಂಟ್ ವರಿ ಸ್ವಪ್ನ, ಈ ಶುಗರ್ಲೆಸ್ ಅಧಿಕಾರನ ಹೇಗೆ ಕಿತ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇಕೆಂದೇ ಆಡಿದ ಮಾತದು ಅವಳನ್ನು ಕೆಣಕಲು. ಆಗಲಾದರೂ ಅವಳು ತನ್ನ ಜೊತೆ ವಾದಕ್ಕಿಳಿಯುವಳೆಂಬ ಪ್ರಯತ್ನ ಅವನದ್ದು. ಆದರೆ ಸೋತನವ ಆ ಸ್ವಾಭಿಮಾನಿಯ ಮುಂದೆ. ಕೋಪದಿಂದ ಅವನನ್ನೊಮ್ಮೆ ದಿಟ್ಟಿಸಿದ ಪೂರ್ಣ, ಯಾರೂ ನನಗೆ ಅಧಿಕಾರ ಕೊಟ್ಟಿಲ್ಲ, ಇರೋ ಅಧಿಕಾರನ ಕಿತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸ್ವಪ್ನಳನ್ನು ಕೋಪದಿಂದ ನೋಡುತ್ತಾ ನುಡಿದ ಪೂರ್ಣ ನಿಲ್ಲದೆ ನಡೆದು ಬಿಟ್ಟಳು ಅಲ್ಲಿಂದ. ಭಾರ್ಗವ್ಗೆ ವಿಚಿತ್ರ ಎನ್ನಿಸಿತು. ನೋಡು ಎಷ್ಟು ಕೊಬ್ಬು ಅವಳಿಗೆ. ಇಂಥ ಚೀಪ್ ಮೈಂಡೆಡ್ ಗರ್ಲ್ಸ್ನ ಮನೆ ಒಳಗೆ ಯಾಕೆ ಬಿಟ್ಕೊಂಡಿದ್ದೀರಾ ನೀವು? ಅವಳ ಆಕಾರ ನೋಡಿದರೆ ಗೊತ್ತಾಗುತ್ತೆ ಮಿಡ್ಲ್ ಕ್ಲಾಸ್ ಅಂತ ಎಂದಳು ಸ್ವಪ್ನ. ಅವಳ ಮಾತು ಆಯುಷ್ಗೆ ಕೊಂಚವೂ ರುಚಿಸಲಿಲ್ಲ. ಅವರ ಅಂತಸ್ತನ ಅಳಿಬಿಡಿ ಅತ್ತಿಗೆ, ಅವ್ರ ಗುಣ ನೋಡಿ ಎಂದವನೇ ಅಲ್ಲಿಂದ ನಡೆದು ಹೋದ ಭಾರ್ಗವನನ್ನೊಮ್ಮೆ ನೋಡಿ. ಭಾರ್ಗವ್ ಮಾತನಾಡದಾದ. ಅವನಿಗೆ ಸ್ವಪ್ನಳ ಮಾತಿಗಿಂತ ಪೂರ್ಣಳ ಮಾತು ತಲೆಗೆ ಹೊಕ್ಕಿತ್ತು.
ತನ್ನನ್ನು ಕೆಣಕುವ ಹುಡುಗಿ ಇಂದು ತಾನು ಅಷ್ಟೊಂದು ಅಧಿಕಾರದಿಂದ ಮಾತನಾಡಿದರೂ ಸುಮ್ಮನಿರುವಳೇ ಎಂಬ ಪ್ರಶ್ನೆ ಅವನಿಗೆ. ಭಾರ್ಗವ್, ಏನು ಯೋಚನೆ ಮಾಡ್ತಿದೀಯಾ? ಆ ಹುಡುಗಿ ಮಾತನಾಡಿದ್ರ ಬಗ್ಗೆನಾ? ನೀನು ಅವಳನ್ನು ಇನ್ನೊಂದು ಸರಿ ಮಾತಾಡ್ಸೋದಕ್ಕೆ ಹೋಗಬೇಡ ಎಂದಳು. ನನಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಮಾತಾಡಿಸ್ಬಾರ್ದು ಅಂತ ನೀನು ಹೇಳಬೇಡ ಸ್ವಪ್ನ. ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಭಾರ್ಗವ್ ಶರ್ಮಾ ನಾನು, ಯಾರ ಮಾತಿಗೂ ತಲೆ ಆಡಿಸೋನಲ್ಲ, ಇದನ್ನು ನೆನ್ಪಿಟ್ಕೊ ನೀನು, ಕೊಂಚ ಒರಟಾಗಿ ಎಚ್ಚರಿಸಿದ ಅವಳಿಗೆ. ಅವನ ಒರಟುತನ ಗ್ರಹಿಸಿದ ಸ್ವಪ್ನ, ಓಕೆ ಸಾರಿ, ಬಾ ಈಗ ಆಂಟಿನ ಮೀಟ್ ಮಾಡೋಣ ಎಂದು ಅವನ ತೋಳು ಹಿಡಿದು ಮನೆಯ ಒಳ ನಡೆದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.